ಪ್ರತಿಯೊಬ್ಬರು ದೈವ ಭಕ್ತಿ ಆರಾಧಿಸಿ ಸಮಾಜಕ್ಕೆ ಒಳಿತು ಬಯಸಿ ಸಮಾಜದಲ್ಲಿ ಸಾಮರಸ್ಯ ಮತ್ತು ಸಹಬಾಳ್ವೆ ಬೆಳೆಯಬೇಕಾದರೆ ಇಂತಹ ಧಾರ್ಮಿಕ ಆಚರಣೆಗಳು ಮತ್ತು ದೈವಾರಾಧನೆಗಳು ಹೆಚ್ಚು ಹೆಚ್ಚು ಕೈಗೊಳ್ಳಬೇಕು ಎಂದು ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದ್ದಾರೆ. ಸೋಮವಾರ ಪಟ್ಟಣದ ಪಂಚಾಯಿತಿ ವ್ಯಾಪ್ತಿಯ ಬೋಸೆದೇವರಹಟ್ಟಿ ಗ್ರಾಮದಲ್ಲಿ ಶ್ರೀ ಕೊಲ್ಲಾರೇಶ್ವರಿ ವಿಗ್ರಹ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಬುಡಕಟ್ಟು ಸಂಸ್ಕೃತಿ ಶ್ರೀಮಂತವಾದ ಈ ಗ್ರಾಮದಲ್ಲಿ ಪೂರ್ವಿಕರ ಕಾಲದಿಂದಲೂ ಶ್ರೀ ಕೊಲ್ಲಾರೇಶ್ವರಿ ದೇವಿಯ ಆರಾಧನೆ ಮಾಡುತ್ತಾ ಬಂದಿದ್ದು, ಇಂದು ಶುಭ ಸೋಮವಾರ ನವರಾತ್ರಿಯ ಸಂದರ್ಭದಲ್ಲಿ ಶ್ರೀ ಕೊಲ್ಲಾರೇಶ್ವರಿ ದೇವಿಗೆ ಜೀರ್ಣೋದ್ಧಾರ ಮತ್ತು ಲೋಕಾರ್ಪಣೆ ಮಾಡಿರುವುದು ತುಂಬಾ ಸಂತೋಷದ ವಿಷಯ. ಗ್ರಾಮದ ಮತ್ತು ಸುತ್ತಮುತ್ತ ಗ್ರಾಮಸ್ಥರಿಗೆ ಶ್ರೀದೇವಿ ಆರೋಗ್ಯ, ಯಶಸ್ಸು, ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ ನಾಡಿಗೆ ಉತ್ತಮ ಮಳೆ ಬೆಳೆ ಸಮೃದ್ಧಿಯಾಗಿ ಆಗಲಿ. ಯುವ ಪೀಳಿಗೆ ಮನಸ್ಸಿಗೆ ಶಾಂತಿ ಕೊಡುವ, ಮನಸ್ಸಿಗೆ ಏಕಾಗ್ರತೆಗೊಳಿಸುವಂತಹ ಶಕ್ತಿ ಏನಾದರೂ ಇದ್ರೆ ಗ್ರಾಮಕ್ಕೆ ದೇವತೆ ಕೊಡುವಂತಾಗಲಿ ಎಂದು ಶುಭ ಹಾರೈಸಿದರು. ಬುಡಕಟ್ಟು ಸಂಸ್ಕೃತಿ ಶ್ರೀಮಂತವಾಗಿರುವಂತಹ ಈ ಒಂದು ನಾಡಲ್ಲಿ, ಅದರಲ್ಲಿ ಬೋಸೆದೇವರಹಟ್ಟಿನ ಒಂದು, ಈ ಬೋಸೆದೇವರಹಟ್ಟಿ ಗ್ರಾಮದ ಎಲ್ಲ ಯುವಕರು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಈ ಕೊಲ್ಲಾರೇಶ್ವರಿ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ಇವತ್ತು ಲೋಕಾರ್ಪಣೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ಶುಭ ದಿನದಂದು ಈ ಗ್ರಾಮದ ಮತ್ತು ಈ ಗ್ರಾಮದ ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಆ ದೇವಿ ಆರೋಗ್ಯ, ಯಶಸ್ಸು, ಸಕಲ ಐಶ್ವರ್ಯವನ್ನು ಕೊಡಲಿ. ಹಾಗೆಯೇ ಇವತ್ತು ಯುವ ಪೀಳಿಗೆ ಇದ್ರ ಬಗ್ಗೆ ಒಂಚೂರು ಗಮನ ಹರಿಸ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ಇವತ್ತು ಮನಸ್ಸಿಗೆ ಶಾಂತಿ ಕೊಡೋವಂಥದ್ದು, ಆಮೇಲೆ ಮನಸ್ಸನ್ನು ಏಕಾಗ್ರತೆಗೊಳಿಸುವಂಥದ್ದು ದೇವಸ್ಥಾನಗಳು. ಆ ದೇವಸ್ಥಾನ ಬಿಟ್ಟರೆ ಮನಸ್ಸನ್ನು ಏಕಾಗ್ರತೆಗೊಳಿಸೋದು ಯಾವುದೂ ಔಷಧಿ ಇದುವರೆಗೂ ಕಂಡಿಡಿದಿಲ್ಲ. ಸೊ ಭಕ್ತಿ ಅದೊಂದೇ ಮುಖ್ಯವಾಗುತ್ತೆ. ಹಾಗಾಗಿ ಈ ಭಾಗದ ಎಲ್ಲರೂ ಕೂಡ ನಾಯಕಂಡಿ ತಿಪ್ಪೇರುದ್ರ ಸ್ವಾಮಿ ಒಳಗೊಂಡ ದೇವಸ್ಥಾನದ ಒಳಗೊಂಡಂತೆ ಎಲ್ಲರೂ ಕೂಡ ಈ ದೇವಿಯನ್ನು ಆರಾಧಿಸ್ತಾರೆ. ಈ ಶುಭ ದಿನದಂದು ಈ ಮುಂದಿನ ದಿನಗಳಲ್ಲಿ ಈ ಒಂದು ಏರಿಯಾದಲ್ಲಿ ಒಳ್ಳೊಳ್ಳೆ ಮಳೆ ಬೆಳೆ ಆಗಲಿ, ಸಕಲ ಐಶ್ವರ್ಯಗಳನ್ನು ಈ ದೇವತೆ ಕೊಡಲಿ ಅಂತ ಈ ಗ್ರಾಮಸ್ಥರಿಗೆ ಆಶಿಸ್ತಾರೆ. ಇನ್ನು ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿ ಗೌಡ್ರು ಮತ್ತು ಜೆಆರ್ ರವಿಕುಮಾರ್ ಮಾತನಾಡಿದ್ರು. ನಮ್ಮಲ್ಲಿ ಬಹು ದಿವಸದಿಂದ ಹಿರಿಯರ ಮುಖಾಂತರ ನೆಲೆಸಿರ್ತಕ್ಕಂಥ ಕೊಲ್ಲಾರಮ್ಮನವನ್ನು ವಿಜೃಂಭಣೆಯಿಂದ 3 ದಿವಸದ ಕಾಲ ಈ ದೇವತೆಯನ್ನು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಬೋಸೆದೇವರಹಟ್ಟಿ ಗ್ರಾಮದಲ್ಲಿ ಬಹುಜನ ಹಿರಿಯರು ಇದನ್ನು ಬೇಡಿಕೆಯನ್ನು ಇಟ್ಟು ಅವತ್ತಿನಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಕೊಲ್ಲಾರಮ್ಮನ ಆಶೀರ್ವಾದದಿಂದ ಬೋಸೆದೇವರಹಟ್ಟಿ ಗ್ರಾಮದಲ್ಲಿ 3 ದಿವಸಗಳ ಕಾಲ ಜಾತ್ರೆ ಮಾಡ್ತಾರೆ. ಈಗ ಇಲ್ಲಿ ದೇವಸ್ಥಾನ ಇರಲಿಲ್ಲ. ಈ ದೇವಸ್ಥಾನಕ್ಕೆ ತಾವು ಈಗಿನ ಪೀಳಿಗೆ ಹುಡುಗರು, ಈಗ ಏನು ಯುವಕ ಮಿತ್ರರು ವಿದ್ಯಾವಂತರು ಇದ್ದಾರೋ ಇವರೆಲ್ಲರೂ ಸೇರಿ ಈ ದೇವಸ್ಥಾನ ಕಟ್ಟಿ ಈ ಆರಾಧನೆಯನ್ನು ದೇವರಿಗೆ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಇಲ್ಲಿ ದೇವರ ಸಾಯಂಕಾಲ ಬೆಳಗ್ಗೆ ಪೂಜೆ ಪುನಸ್ಕಾರಕ್ಕೆ ಹೆಣ್ಣುಮಕ್ಕಳು ಹಟ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮದ ದೇವತೆಗೆ ಬಂದು ಆಶೀರ್ವಾದ ದಿನ ಬೆಳಗ್ಗಿರೋದ್ರೂ ಬಂದು ಬೆಳಗ್ಗೆ ಸಾಯಂಕಾಲ ದೇವರ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಇವತ್ತು ಒಂದು ಆರಾಧನೆ, ಒಂದು ದೇವಸ್ಥಾನ ಕಟ್ಟಿಸಿ ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇದು ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಈ ಪೀಳಿಗೆಗೆ ಉತ್ತಮವಾಗಿ ಬೆಳೆಯಲಿ, ಅವರಿಗೆ ಹೆಚ್ಚಿನ ಒಂದು ಆಯಸ್ಸು ಐಶ್ವರ್ಯ ಕೊಡಲಿ. ಈ ದೇವರ ಆಶೀರ್ವಾದದಿಂದ ಈ ಗ್ರಾಮದ ದೇವತೆ ಯಾವುದೇ ಒಂದು ಕಷ್ಟ ನಿಷ್ಠು, ಯಾವುದೇ ಒಂದು ರೋಗ ರುಜಿನಗಳು ಪಾರಾಗಲಿ ಅಂತ ಆರಾಧನೆಯನ್ನು ಇವತ್ತು ದಿವಸ ಎಲ್ಲರೂ ಸೇರಿ ಇಲ್ಲಿ ಭಕ್ತಿಯಿಂದ ಮಾಡಿದ್ದಾರೆ. ಇದು ಯಶಸ್ವಿಯಾಗಿ ಮುಂದುವರಿಲಿ. ಮತ್ತು ಇಂದಿನ ಹಿರಿಯರು ಈ ದೇವರಿಗೆ ಭಾಳ ಭಕ್ತಿ ಶ್ರದ್ಧೆಯಿಂದ ಬಂದಿರತಕ್ಕಂಥ ಜನ ಇವತ್ತು ದಿವಸ ನಮ್ಮ ಕಣ್ಮರೆಯಾಗಿದ್ದಾರೆ. ಇವತ್ತು ದಿವಸ ಇರ್ತಕ್ಕಂಥ ಪೀಳಿಗೆ ರಾಜಕೀಯವನ್ನು ಬಿಟ್ಟು ಎಲ್ಲರೂ ಊರಿನಲ್ಲಿ 300 ಗ್ರಾಮ ಇದ್ದಾವೆ, 300 ಮನೆಗಳಿದ್ದಾವೆ, 300ರಿಂದ 400. ಆ ಗ್ರಾಮದವರೆಲ್ಲ ಒಗ್ಗಟ್ಟಾಗಿ ರಾಜಕೀಯ ಬಂದಾಗ ರಾಜಕೀಯ ಹಿತಾಸಕ್ತಿಯನ್ನು ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಂಬಲಿ. ಈ ದೇವತಾ ಕಾರ್ಯಕ್ರಮ, ಊರಿನ ಯಾವುದೇ ಒಂದು ದೇವರ ಕಾರ್ಯಕ್ರಮ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಯುವಕ ಮಿತ್ರರು ಹಿರಿಯರು ಎಲ್ಲರೂ ಸೇರಿ ಅದನ್ನು ರಾಜಕೀಯವನ್ನು ಬದಿಗೊತ್ತಿ ಗ್ರಾಮವನ್ನು ಒಗ್ಗಟ್ಟಿನಿಂದ ತಗೊಂಡೋಗಿ ದೇವರೇ ಒಂದು ಆಶೀರ್ವಾದವನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ತಾರೆ, ಜಾತ್ರೆ ವಿಜೃಂಭಣೆಯಿಂದ ನಡೆಸ್ತಾರೆ ಅಂತೇಳಿ ನಾನು 2 ಮಾತು ಮುಕ್ತಾಯ ಮಾಡ್ತೀನಿ. ಗ್ರಾಮದಲ್ಲಿ ಕೊಲ್ಲಾರೇಶ್ವರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲೂ ವಿಶೇಷವಾಗಿ ಈ ನವರಾತ್ರಿ ದಿನಗಳಲ್ಲಿ ಪ್ರತಿಷ್ಠಾಪನೆ ಮಾಡೋದು ವಿಶೇಷ. ತುಂಬ ಒಳ್ಳೆಯ ದಿನಗಳು. ಈ 9 ದಿನಗಳಲ್ಲಿ ಹೆಣ್ಣು ದೇವತೆಗೆ ವಿಶೇಷವಾದ್ದು. ನಾವು ಏನು ಇಡೀ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅಂತೇಳಿ ಈ ಗ್ರಾಮದವರು ನೆರವೇರಿಸ್ತಿದ್ದಾರೆ. ಅದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರನ್ನೂ ತಿಳ್ಕೊಳ್ತೀನಿ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಪಿಒ ಬಯ್ಯಾದಾಸ್, ಗ್ರಾಮಸ್ಥರಾದ ಬಿಎಂ ಪ್ರಕಾಶ್, ಎನ್ಬಿ ಓಬಯ್ಯ, ಶಿಕ್ಷಕ ಎನ್ಬಿ ಬೋರಯ್ಯ, ಎನ್ಬಿ ತಿಪ್ಪೇಸ್ವಾಮಿ, ನಿವೃತ್ತ ಸೈನಿಕ ಬೋಸೆ ರಂಗಪ್ಪ, ಮಂಜುನಾಥ್, ಬಸವರಾಜ್ ಸೇರಿದಂತೆ ಸಮಸ್ತ ಬೋಸೆದೇವರಹಟ್ಟಿ ಗ್ರಾಮಸ್ಥರು ಇದ್ದರು.